ದರ್ಶನ್ ಭೇಟಿಗೆ ಆಗಮಿಸಿದ್ದ ಯುವತಿ ವಾಪಸ್ಸಾಗಿದ್ದಾರೆ. ಮಾಸ್ಕ್ ಧರಿಸಿ ಜೈಲ್ ಹತ್ರ ಬಂದಿದ್ದಂತಹ ಯುವತಿ ವಾಪಸ್ಸಾಗಿದ್ದಾರೆ. ಆರೋಪಿ ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಹಿನ್ನೆಲೆಯಲ್ಲಿ ವಾಪಸ್ಸಾಗಿದ್ದಾರೆ. ಮಾಧ್ಯಮಗಳ ಕ್ಯಾಮೆರಾ ಕಾಣ್ತಾ ಇದ್ದಂತೆ ವಾಪಸ್ ಹೋಗಿದ್ದಾರೆ. ಅವರು ನಮ್ಮ ಕುಟುಂಬದವರು, ಹಾಗಾಗಿ ಅವ್ರನ್ನ ನೋಡೋಕೆ ಅವಕಾಶ ಸಿಗದೆ ಇದ್ದಿದ್ದಕ್ಕೆ ಬೇಸರ ಆಗಿದೆ ಅಂತ ಯುವತಿ ವಾಪಸ್ ಹೋಗಿದ್ದಾರೆ. ಯಾರು ಏನು ಅಂತ ಗೊತ್ತಿಲ್ಲ, ಆದರೆ ದರ್ಶನ್ ಅವ್ರನ್ನ ನೋಡಬೇಕು ಅಂತ ಯುವತಿಯೊಬ್ಬರು ಬಂದಿದ್ರು. ಮಾಸ್ಕ್ ಧರಿಸಿ ಬಂದಿದ್ರು. ನಮ್ಮ ಕುಟುಂಬದವರು ಅವರು ದರ್ಶನ್ ಅಂತ ಹೇಳ್ಕೊಂಡು ಬಂದಿದ್ರು. ಅವ್ರಿಗೆ ದರ್ಶನ್ ಅವ್ರನ್ನ ನೋಡೋದಕ್ಕೆ ಅವಕಾಶ ಸಿಕ್ಕಲಿಲ್ಲ. ಅದರಿಂದ ಬೇಸರ ಮಾಡ್ಕೊಂಡು ಹೋದ್ರು. ಮಾಧ್ಯಮಗಳ ಕ್ಯಾಮೆರಾ ಕಾಣ್ತಾ ಇದ್ದ ಹಾಗೇನೆ ಅವರು ವಾಪಸ್ ತೆರಳಿದ್ರು. ಯಾರು ಏನು ಅನ್ನೋ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ದರ್ಶನ್ ಅವ್ರನ್ನ ನೋಡೋದಕ್ಕೆ ಜೈಲಿಗೆ ಬಂದಿದ್ದ ಆ ಯುವತಿ ಯಾರು ಏನು ಅನ್ನೋಂಥ ಡೀಟೇಲ್ಸ್ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಾರೆ ನಮ್ಮ ಕುಟುಂಬದವರು ಅಂತ ಹೇಳ್ಬಿಟ್ಟು ದರ್ಶನ್ ಅವ್ರನ್ನ ನೋಡೋದಕ್ಕೆ ಯುವತಿಯೊಬ್ಬರು ಬಂದಿದ್ರು. ದರ್ಶನ್ ಭೇಟಿಗೆ ಅವಕಾಶ ಸಿಗದೆ ಇರೋದಕ್ಕೆ ಯುವತಿ ವಾಪಸ್ ಆಗಿದ್ದಾರೆ. ಮಾಸ್ಕ್ ಧರಿಸಿ ಬಂದಿದ್ರು. ಅವ್ರು ಯಾರು ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂದರ್ ಆಗಿರೋ ದರ್ಶನ್ ಅವರನ್ನ ನೋಡೋದಕ್ಕೆ ಜೈಲಿನ ಹತ್ರ ಯುವತಿಯೊಬ್ಬರು ಬಂದಿದ್ರು. ಅವ್ರು ಯಾರು ಅಂತ ರಿವೀಲ್ ಮಾಡ್ಕೊಳ್ಳಿಲ್ಲ. ನೋಡ್ತಾ ಇದ್ರೆ ದೃಶ್ಯಗಳಲ್ಲಿ ಅವರು ನಮ್ಮ ಕುಟುಂಬದವರು ಅಂತ ಹೇಳಿದ್ರು. ಪೊಲೀಸ್ ಹತ್ರ ಕೇಳ್ಕೊಂಡು ಸೀದಾ ಇಮಿಡಿಯೇಟ್ ಆಗಿ ವಾಪಸ್ ಹೋಗ್ತಾ ಇರುವಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ದರ್ಶನ್ ಅವರ ಭೇಟಿಗೆ ಪರಪ್ಪನ ಅಗ್ರಹಾರದತ್ತ ಈ ಯುವತಿ ಬಂದಿದ್ರು. ಇವ್ರು ಯಾರು ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅವ್ರನ್ನ ಒಳಗಡೆ ಬಿಡಲಿಲ್ಲ ಪೊಲೀಸರು. ಅವ್ರನ್ನ ಒಳಗಡೆ ಬಂದು ಭೇಟಿ ಮಾಡೋದಕ್ಕೆ ಅವಕಾಶವನ್ನೇ ಕೊಡಲಿಲ್ಲ. ಅಪ್ಡೇಟ್ ಪಡ್ಕೊಳ್ಳೋಣ. ನವೀನ್ ಶೆಟ್ಟಿ ಕೆರಾಡಿ ಸಂಪರ್ಕದಲ್ಲಿದ್ದಾರೆ, ನಮ್ಮ ಪ್ರತಿನಿಧಿ. ನವೀನ್, ಯಾರು ಇದು? ಏನಾದರೂ ಕ್ಲೂ ಇದೆಯಾ? ದರ್ಶನ್ ಅವ್ರನ್ನೇ ಭೇಟಿ ಆಗಕ್ಕೆ ಬಂದಿದ್ದು ಹೌದಾ? ಏನಂತೆ? ಶ್ರೀಲಕ್ಷ್ಮಿ, ದರ್ಶನ್ ಅವ್ರನ್ನ ಭೇಟಿಯಾಗಿ ಬಂದಿರೋದಂತ ಕನ್ಫರ್ಮ್ ಯಾಕಾಗುತ್ತೆ ಅಂತ ಹೇಳಿದ್ರೆ, ಚೆಕ್ ಪೋಸ್ಟ್ ಬಳಿ ಬಂದಾಗ ಅವರು ದರ್ಶನ್ ಅವ್ರನ್ನ ಭೇಟಿ ಆಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ಮಾಧ್ಯಮಗಳು ಅಲ್ಲೇ ಇದ್ದಿದ್ರಿಂದಾಗಿ ಅವರು ಮಾಸ್ಕ್ ಅನ್ನ ಧರಿಸಿ ಬಂದಿದ್ರು. ಹ್ಯುಂಡೈ ಕ್ರೇಟಾ ಕಾರ್ನಲ್ಲಿ ಬಂದಿದ್ದ ಅವರು ಏನು ಯಾವಾಗ ಮಾಧ್ಯಮದವ್ರು ಕಾಣ್ತಾರೆ ಅವಾಗ ಮಾಸ್ಕ್ ಇನ್ನೊಂದಷ್ಟು ಮುಖಕ್ಕೆ ಕವರೇಜ್ ಆಗುವಂತ ಹಾಕೊಂಡಿರ್ತಾರೆ. ಅದರ ಸಂದರ್ಭದಲ್ಲಿ ಮಾಧ್ಯಮದವ್ರು ಎಲ್ಲರೂ ಇದ್ದ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರು ಏನು ಚೆಕ್ ಪೋಸ್ಟ್ ಬಳಿ ತಪಾಸಣೆ ಮಾಡ್ತಾರೆ. ಆದ್ರೆ ಜೈಲಿಗೆ ಈಗಾಗಲೇ ದರ್ಶನ್ ಅವರು ಏನು ಹೇಳಿದ್ದಾರೆ, ಅವ್ರ ಮನೆಯವ್ರನ್ನ ಹೊರತುಪಡಿಸಿ ಯಾರನ್ನೂ ಭೇಟಿಗೆ ಬಿಡೋದು ಬೇಡ ಅಂತ ಹೇಳಿ ಅಲ್ಲಿ ಪೊಲೀಸರು ಯಾವಾಗ ಒಳಗಡೆ ಬಿಡಲ್ಲ ಅಂತ ಹೇಳ್ತಾರೋ ಕೂಡಲೇ ಅವ್ರು ಒಬ್ಬರೇ ಏನೋ ಬ್ಲೂ ಕಲರ್ ಹುಂಡೈ ಕ್ರೇಟಾ ಕಾರಲ್ಲಿ ಬಂದಿದ್ರು. ಅವರು ವಾಪಸ್ ಹೋಗಿರುವಂತದ್ದು. ಈಗಾಗಲೇ ಪದೇ ಪದೇ ಒಬ್ಬರೆಲ್ಲ ಒಬ್ರು ಬರ್ತಾ ಇರ್ತಾರೆ. ಆದ್ರೆ ಈ ಸಿನಿಮಾಗೆ ಸಂಬಂಧಪಟ್ಟವ್ರು ಇರುವಂತದ್ದು, ಜೊತೆಗೆ ದರ್ಶನ್ ಅವರು ಆಪ್ತರೇನಿರ್ತಾರೆ ಅವರು ಬಂದಾಗ ಮಾಧ್ಯಮಗಳಿಗೆ ಗೊತ್ತಾಗ್ಬಂತ ಹೇಳಿ ಈಗ ಹೊಸದಾಗಿ ಮಾಸ್ಕ್ ಗಳನ್ನ ಹಾಕೊಂಡು ಮುಖದ ತುಂಬಾ ಕವರ್ ಮಾಡ್ಕೊಂಡು ಬಂದು ಈ ರೀತಿ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಈಗಾಗಲೇ ಜೈಲಿಗೆ 3 ಬಾರಿ ವಿಸಿಟ್ ದರ್ಶನ್ ಅವ್ರದ್ದು ಮುಗಿದು ಹೋಗಿರೋದ್ರಿಂದಾಗಿ ಈ ಮುಂದಿನ ಸೋಮವಾರದವರೆಗೆ ಬೇರೆ ಯಾರಿಗೂ ಕೂಡ ಅವರ ಭೇಟಿಗೆ ಅವಕಾಶ ಇರೋದಿಲ್ಲ. ಜೊತೆಗೆ ಅವರು ಕೂಡ ಈಗಾಗಲೇ ದರ್ಶನ್ ಏನು ಜೈಲು ಒಳಗಡೆ ಇದ್ದಾರೆ, ಈಗಾಗಲೇ ಜೈಲಧಿಕಾರಿಗಳ ಅವರ ಬಳಿ ಮನವಿ ಮಾಡಿರೋದ್ರಿಂದಾಗಿ ಯಾರನ್ನೂ ಭೇಟಿಗೆ ಇವತ್ತು ಬಿಡದ ಹಿನ್ನೆಲೆ ಬಂದಿದ್ದ ಯುವತಿ ಕೂಡ ಈಗ ವಾಪಸ್ ಆಗಿರುವಂತದ್ದು. ಚಲನಚಿತ್ರದಲ್ಲಿ ಯಾರಾದ್ರೂ ನಟಿಸಿರುವ ಯುವತಿ ಇರ್ಬೋದಾ ಅಂತ ಹೇಳಿ ಅವ್ರನ್ನ ಮಾತನಾಡ್ಸಕ್ ಹೋದಾಗ ಅವ್ರು ಯಾವುದೇ ಒಂದು ಮಾತನಾಡದೆ ವಾಪಸ್ ಹೋಗಿರುವಂತದ್ದು. ಶ್ರೀಲಕ್ಷ್ಮಿ, ಓಕೆ, ಎಷ್ಟು ಜನ ಬರ್ತಾರೆ ಯೂಶಲಿ ಈ ತರ ಬೇರೆಯವ್ರು ಬರ್ತಾರ ದರ್ಶನ್ ಅವ್ರನ್ನ ಭೇಟಿ ಆಗೋದಕ್ಕೆ ಅಂತ? ಪೊಲೀಸರು ಯಾರನ್ನ ಅಲೋ ಮಾಡಿದ್ದಾರೆ ಈವರೆಗೆ? ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಈಗಾಗಲೇ ಅವರನ್ನ ಭೇಟಿ ಆಗೋದಕ್ಕೆ ಬಂದಿರುವಂತದ್ದು ವಿನೋದ್ ಪ್ರಭಾಕರ್ ಅವರು ಬಂದಿದ್ರು. ಜೊತೆಗೆ ಅವರ ಪತ್ನಿ ಮತ್ತೆ ವಿಜಯಲಕ್ಷ್ಮಿ ಹಾಗೂ ಅವರ ಮಗ ವಿನೀತ್ ಬಂದಿದ್ರು. ಅದಾದ ಬಳಿಕ ಅವರನ್ನ ಭೇಟಿಗೆ ಬೇರೆಯವರು ಸಾಕಷ್ಟು ಜನ ಎತ್ತಿದ್ದಾರೆ. ಮೊನ್ನೆ ಅವರ ಅಭಿಮಾನಿ ಏನು ತ್ರಿಚಕ್ರ ವಾಹನದಲ್ಲಿ ವಿಕಲಚೇತನ ಯುವಕ ಒಬ್ಬ ಬಂದಿದ್ದ. ಆತ ಕೂಡ ದೂರದ ಗುಲ್ಬರ್ಗ ಮೂಲದಿಂದ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದ. ಅದಾದ ಬಳಿಕ ನಿನ್ನೆ ಸೌಮ್ಯ ಅಂತೇಳಿ ಅವರು ವಿಕಲಚೇತನ ಯುವತಿ, ಆಕೆಯು ಕೂಡ ಅವಳಿಗೆ ಹಲವು ಬಾರಿ ಸಹಕಾರ ಕೊಡಿದ್ರಂತೆ ಅವರು ಕೂಡ ಹುಡ್ಕೊಂಡು ಬಂದಿದ್ದಾರೆ. ಅದಲ್ಲದೆ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಜೈಲು ಬಳಿ ಬಂದು ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗುತ್ತೇನೋ ಅಂತ ನೋಡ್ಕೊಂಡು ಬರ್ತಾ ಇದ್ದಾರೆ. ಇವರೆಲ್ಲರೂ ಸಹ ಬಹುತೇಕ ಉತ್ತರ ಕರ್ನಾಟಕ ಈ ಭಾಗದ ಮೂಲದವರೇ ಹೆಚ್ಚಾಗಿ ಬರ್ತಾ ಇರೋದ್ರಿಂದಾಗಿ ಅಲ್ಲಿ ಜೈಲಿನ ಅಧಿಕಾರಿಗಳು ಕೂಡ ಈಗಾಗಲೇ ಏನೋ ಸೂಚನೆಯನ್ನ ಕೊಟ್ಟಿದ್ದಾರೆ ಚೆಕ್ ಪೋಸ್ಟ್ಗೆ. ದರ್ಶನ್ ಅವರ ಭೇಟಿಗೆ ಅಂತ ಯಾರೇ ಬಂದ್ರು ಸಹ ಅವರಿಗೆ ಅಲ್ಲಿಂದನೇ ಹೇಳಿ ನೇರವಾಗಿ ವಾಪಸ್ ಕಳುಹಿಸಿಕೊಡಿ ಅಂತ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಶ್ರೀಲಕ್ಷ್ಮಿ.